ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಯೋಗ ಆಸಕ್ತರುಗಳಲ್ಲಿ, ಕ್ರೀಡಾಪಟುಗಳಲ್ಲಿ ಹಾಗೂ ನನ್ನೆಲ್ಲ ಯೋಗ ಬಂಧುಗಳು ಹಾಗೂ ನಿರ್ಣಾಯಕರುಗಳಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಪರವಾಗಿ ಹೃದಯಪೂರ್ವಕ ಶುಭಾಶಯಗಳನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ರಾಜ್ಯ ಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ ಮೈಸೂರಿನಲ್ಲಿ ಅಕ್ಟೋಬರ್ 3, 4, 5, 6 ನಡೀತಾ ಇದೆ. ಇದಕ್ಕೆ ಪೂರ್ವಭಾವಿ ಸ್ಪರ್ಧೆಗಳಾಗಿ ಜಿಲ್ಲಾವಾರು ಅಂದರೆ 5 ಜಿಲ್ಲಾವಾರುಗಳನ್ನು ಮಾಡಿದೆ. 5 ಜಿಲ್ಲಾವಾರು ಹಾಗೆ ನಮ್ಮ ಏನು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿರುತ್ತೆ ಇವುಗಳೆಲ್ಲವೂ ಸಹ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ನಡೆಯುತ್ತೆ. ನಮ್ಮೆಲ್ಲ ನಿರ್ಣಾಯಕರಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು ಅಥವಾ ಕ್ರೀಡಾಪಟುಗಳಿರ್ಬೋದು, ತಮ್ಮ ತಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಯಾವ ದಿನಾಂಕ ತಮ್ಮ ಜಿಲ್ಲೆಯ ಸ್ಪರ್ಧೆಗಳು ನಡೆಯುತ್ತೆ ಅನ್ನೋದನ್ನು ತಿಳ್ಕೋಬೇಕು. ನಮ್ಮ ಕಡೆಯಿಂದ ಅದನ್ನು ಕೆಲವೇ ನಾಳೆ ನಾಡಿದ್ರಲ್ಲಿ ತಿಳಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಸದ್ಯಕ್ಕೆ ಇವಾಗ ಬೆಂಗಳೂರದು 23 ಮತ್ತು 24ರಂದು ಕಂಠೀರವ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಅದಾದ ನಂತರ ಜಿಲ್ಲಾವಾರು ಸ್ಪರ್ಧೆಯನ್ನು ತಮಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಸೊ ನಂತರ ರಾಜ್ಯ ಮಟ್ಟದ ಸ್ಪರ್ಧೆ ನಿಮ್ಗಾಗಲೇ ಹೇಳಿದಾಗೆ ಅಕ್ಟೋಬರ್ 3ರಿಂದ 6ರವರೆಗೆ ಮೈಸೂರಲ್ಲಿ ನಡೆಯುತ್ತೆ. ಬಂಧುಗಳೇ, ಇದರ ಈಗಾಗಲೇ ಆಸನಗಳನ್ನ ನಿಮ್ಗಾಗಲೇ ತಲುಪಿಸಿದ್ದೇವೆ. ಸೊ ಹಾಗಾಗಿ ತಾವುಗಳೆಲ್ಲರೂ ಸಹ ಆ ಆಸನಗಳನ್ನು ಅಭ್ಯಾಸ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈಗ ಆಸನಗಳನ್ನು ತಾಲ್ಲೂಕು ಮಟ್ಟ, ಜಿಲ್ಲಾ ಮಟ್ಟ, ಜಿಲ್ಲಾವಾರು ಮಟ್ಟ ಮತ್ತು ರಾಜ್ಯ ಮಟ್ಟ ಇಷ್ಟೊಂದನ್ನು ಕಳಿಸ್ಕೊಟ್ಟಿರ್ತೀನಿ. ಕೆಲವೊಂದು ಜಿಲ್ಲೆಗಳಲ್ಲಿ ಏನು ತಾಲ್ಲೂಕು ಮಟ್ಟದ ನಡೆಯಲ್ಲ, ಓಕೆ, ನೇರವಾಗಿ ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೆಯುತ್ತೆ. ಅಂತಹವರು ಜಿಲ್ಲಾ ಮಟ್ಟದ ಸ್ಪರ್ಧೆಯ ಆಸನಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮುಂಚಿತವಾಗಿ ತಮ್ಮ ಜಿಲ್ಲೆಯ ತಾಲ್ಲೂಕುಗಳಲ್ಲಿ ನಡೆಯುತ್ತೆ ಅನ್ನೋರು ತಾಲ್ಲೂಕು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ. ಕ್ರೀಡಾಪಟುವಿನಲ್ಲಿ ಮನವಿ ಇರತಕ್ಕಂಥದ್ದಿಷ್ಟೇ, ತಾವುಗಳು ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಬೇಕಾದ್ರೂ ಕ್ರೀಡಾಪಟುಗಳು ಭಾಗವಹಿಸ್ಬೋದು. ಆದರೆ ಒಮ್ಮೆ ಮಾತ್ರ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಬೆಂಗಳೂರಿನ ಜಿಲ್ಲೆನಲ್ಲಿ ಮಾಡಿಸಿದ್ದೀನಿ, ನಾನು ತಿರ್ಗಾ ಮತ್ತೆ ಇಲ್ಲಿ ಪ್ಲೇಸ್ ಬರಲಿಲ್ಲ ಅಂದರೆ ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದೇನಾರು ಗೊತ್ತಾಯಿತು ಅಂದರೆ ಅವರ 3 ವರ್ಷಗಳ ಪಾಲಕ ರಾಜ್ಯ ಸರ್ಕಾರ ಅವರನ್ನು ಡಿಸ್ಮಿಸ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರುತ್ತೆ. ಸೊ ಹಾಗಾಗಿ ತಾವು ದಯವಿಟ್ಟು ಅದನ್ನು ತಾವು ಅನ್ಯತಾ ಭಾವಿಸ್ದಲೇ ಒಂದು ಡಿಸ್ಟಿಕಲ್ಲಿ ತಾವು ಭಾಗವಹಿಸ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡಿ. ಇನ್ನು ಎರಡನೇದು, ಪುರುಷರಿಂದ ಒಂದೇ ವಿಭಾಗ, ಮಹಿಳೆಯರಿಂದ ಒಂದೇ ವಿಭಾಗ. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಏನಾಗುತ್ತೆ, ವಯೋಮಿತಿ ಇರುತ್ತೆ. ಇಲ್ಲಿ ವಯೋಮಿತಿ ಇಲ್ಲ. ಪುರುಷರ ಒಂದು ಸ್ಪರ್ಧೆ, ಮಹಿಳೆಯರ ಒಂದು ಸ್ಪರ್ಧೆ ಅಷ್ಟೇ. ಆಮೇಲೆ ಮತ್ತೆ ಇನ್ನೊಂದೇನು ನಿಯಮ ಅಂತಂದರೆ, ಇಲ್ಲಿ ಟ್ರೆಡಿಷನಲ್ಲು ಮತ್ತು ಆರ್ಟಿಸ್ಟಿಕ್ಕು 2 ಸ್ಪರ್ಧೆಯನ್ನು ಮಾಡ್ತಾ ಇದ್ವಿ. 2 ಸ್ಪರ್ಧೆಯಲ್ಲೂ ಕ್ರೀಡಾಪಟು ಭಾಗವಹಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆಸಕ್ತಿ ಇರ್ತಕ್ಕಂಥವ್ರು ತಾವು ನೇರವಾಗಿ ಬೇಕಾದ್ರೂ ಭಾಗವಹಿಸ್ಬೋದು. ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಜಿಲ್ಲಾ ಸ್ಪರ್ಧೆಗಳು ನಡೆಯುತ್ತೆ ಅಲ್ಲಿಂದ ಮುಂದೆ, ನಾನೀಗ ತಾಲ್ಲೂಕು ಲೆವೆಲಲ್ಲಿ ಮಾಡಿದೆ ಆ ಒಂದು ಜಿಲ್ಲೆ ಅಂತಂದರೆ, ತಾಲ್ಲೂಕಲ್ಲಿ ಯಾರು ವಿನ್ ಆಗಿರ್ತಾರೆ ಅವ್ರು ಮಾತ್ರ ಜಿಲ್ಲೆಗೆ ಬರ್ತಾರೆ. ಜಿಲ್ಲೆನಲ್ಲಿ ವಿಜೇತರಾಗ್ತಕ್ಕಂಥವ್ರು ಜಿಲ್ಲಾವಾರಿಗೆ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಅಷ್ಟೇ ಬರ್ತಾರೆ, ಬೇರೆಯವ್ರಿಗೆ ಅವಕಾಶ ಇರೋಲ್ಲ. ಹಾಗಾಗಿ ತಾವುಗಳು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ನಿಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ಅಥವಾ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಗಳಲ್ಲಿ ತಾವು ಅದರ ಪೂರ್ಣ ಮಾಹಿತಿಯನ್ನು ಪಡಿಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮೆಲ್ಲ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು ಅಥವಾ ಅಲ್ಲಿಯ ಏನು ಜಿಲ್ಲಾ ಸಂಯೋಜಕರುಗಳಿರ್ಬೋದು, ತಾವು ಆ ರಾಜ್ಯದ ಆ ಜಿಲ್ಲೆಯ ಎಲ್ಲ ವ್ಯವಸ್ಥೆಗಳಿಗೆ ಒಳಪಟ್ಟು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ತಮ್ಮಲ್ಲಿ ನಾನು ನಿವೇದನೆ ಮಾಡ್ಕೊಳ್ತಕ್ಕಂಥದ್ದಿಷ್ಟೇ, ಎಲ್ಲ ಕ್ರೀಡಾಪಟುಗಳಿಗೂ ಅವಕಾಶ ಕೊಡಿ, ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಒಂದು ಸಂಖ್ಯೆ ಹಾಗೆ ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥ ಕ್ರೀಡಾಪಟುಗಳು ಆಯ್ಕೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಯಾವುದೇ ಜಿಲ್ಲಾ, ತಾಲ್ಲೂಕು ಅಥವಾ ಜಿಲ್ಲಾವಾರು ಸ್ಪರ್ಧೆಗಳಲ್ಲಿ ಅತ್ಯಂತ ಏನು ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಡಿ. ಅಲ್ಲಿ ಯಾರೇ ಮಾಡಿಸಿರ್ರಿ ನ್ಯಾಯಯುತವಾಗಿ ಮಾಡಿಕೊಡಿ. ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಮ ತಾಲ್ಲೂಕಿಗೆ ಅಥವಾ ನಿಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾವಾರು ಒಂದು ಪಂಕ್ತಿಗೆ ಒಳ್ಳೆಯ ಹೆಸರು ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ, ಶುಭ ದಿನ. ಹೆಚ್ಚಿನ ಮಾಹಿತಿಗಾಗಿ 9343583787 ಈ ಸಂಖ್ಯೆಗೆ ದೂರವಾಣಿಯನ್ನು, ಮೊಬೈಲ್ ಸಂಖ್ಯೆಯಲ್ಲಿ ಮಾತಾಡಿ ಅದರ ಹೆಚ್ಚಿನ ಮಾಹಿತಿಯನ್ನು ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು ತಾವು ಪಡೆಯಬಹುದಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ, ಶುಭ ದಿನ.